ಏನಮ್ಮ ಮಕ್ಳು ಕಣ್ಣಗ್ ಕಾಣಿಸುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಇಲ್ದಿರೋದೆಲ್ಲ ಹೇಳಿ ಅವರು ಅರ್ಥ ಮಾಡ್ಕೊಂತಾರೆ ನಮ್ ಏನಾಗಿತ್ತು ಪರಿಸ್ಥಿತಿ ಅಂತ ಅನ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ 2 ದಿವಸದ ವ್ಲಾಗ್ ಆಗಿರುತ್ತೆ ಆಯ್ತಾ. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ವ್ಲಾಗ್ ಅಪ್ಲೋಡಿಂಗ್ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು. ಎಷ್ಟೊಂದು ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಮಳೆಗೆ. ಮಾವಿನ ಸೊಪ್ಪು ಇರಮ್ಮ, ಒಂದ್ 5 ಮಾವಿನ ಎಲೆ ತಗೊಂಡೆ ಶುಕ್ರವಾರ ಇಡೋಣ ಅಂತೇಳಿ. ಅವತ್ತೇ ಕೊಟ್ರು. ಇವಾಗ ನಾನು ನನ್ ಮಗಳು ಸ್ವಲ್ಪ ಹೂ ಕಿತ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಹಂಗೆ ಸ್ವಲ್ಪ ಇದನ್ನು ಕಿತ್ಕೊಳ್ಳೋಣ. ಅಯ್ಯೋ ಹಿಂಗ್ ಕಿತ್ಕೋಬೇಕು, ಎಲೆ ಸಮೇತ ಕಿತ್ಕೋಬೇಕು ನಾನು. ಚಿನ್ನಿ ನಿನ್ನ ಕಿತ್ತೋ ಸುಮ್ನಿರಮ್ಮ, ಕಿತ್ತೋಡ ಸುಮ್ನಿರು. ನಾನೇ ಕಿತ್ಕೊಂತೀನಿ ಸುಮ್ನಿರು. ಚಿಕ್ಕ ಮಕ್ಳಲ್ಲ ಸುಮ್ಮನೆ ಇರ್ಬೇಕು. ಬಾ. ಇವತ್ತು ಸ್ವಲ್ಪ ಬೆಳಗ್ಗೆನೆ ಹೂವು ಎಲ್ಲ ಕಿತ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಇವತ್ತೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದಿದೀವಿ, ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಎಲ್ಲ ಮಾಡ್ತೀವಿ ಇವಾಗ. ಕ್ವಿಕ್ ಆಗಿ ಟಿಫನ್ ಏನಪ್ಪಾ ಮಾಡೋದು ಅಂತ ಆದ್ರೆ ಎಲ್ರೂ ತಲೆಗೂ ಹೊಳೆಯೋದು ಪುಳಿಯೋಗರೆ, ಚಿತ್ರಾನ್ನ. ನಾನು ಕೂಡ ಬೆಳಗ್ಗೆ ಬೇಗ ಹೊರಡ್ಬೇಕಿತ್ತು, ಹಂಗಾಗಿ ನನ್ಗೂ ನನ್ ಮಗಳಿಗೂ ಆಬ್ವಿಯಸ್ ಆಗಿ ಪುಳಿಯೋಗರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆಲ್ಲ ಇಷ್ಟ ಅವರು ಸಹ ಕಮೆಂಟ್ ಮಾಡಿ. ಪುಳಿಯೋಗರೆ ಮಾಡೋದ್ರಲ್ಲೂ ಟ್ಯಾಲೆಂಟ್ ಇದೆ ನೋಡಿ. ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಹೆಂಗಾರು MTR ಪೌಡ್ರು ನಾವು ಹೆಂಗ್ ಹಾಕ್ತಿವಿ, ಯಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಅಂಡ್ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ, ಆರಾಮಾಗಿ ಮುಗಿಸ್ಕೊಂಡು ಒಂದ್ ಫೋನ್ ಬಂತು. ಸೊ ಹೊರಟ್ವಿ ನಾನು ನನ್ ಮಗಳು. ಏನಮ್ಮ, ನಾನು ನನ್ ಮಗಳು ಅಂಗನವಾಡಿಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನನ್ ಮಗಳಿಗೆ ಕಂಪ್ಲೀಟ್ ಆಗಿದೆ 3 years. ನನ್ ಮಗನ್ಗೆ ಇನ್ನ 2 ವರ್ಷ ಕೊಡ್ತಾರೆ ಅನ್ಸುತ್ತೆ. ನಮ್ಮಮ್ಮ ಹೋದಾಗಿಂದ 3 ತಿಂಗಳಾಯ್ತು ಹೋಗೇ ಇಲ್ಲ ಅಂಗನವಾಡಿ ಕಡೆ. ಅವ್ರು ಮೆಸೇಜ್ ಮಾಡಿ ಕಾಲ್ ಮಾಡಿ ಸಾಕಾದ್ರು ಇವತ್ತು ಬರ್ಲೇಬೇಕು, ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ ಬನ್ನಿ, ಅಪ್ಪ ಅಮ್ಮಂದು ಮಗುದು ಅಂತ ಹೇಳಿದ್ದಾರೆ ಅಪ್ಡೇಟ್ಗೋಸ್ಕರ. ಸೊ ಅವರು ಕೂಡ ಅಪ್ಡೇಟ್ ಮಾಡ್ಕೊಬೇಕಲ್ವಾ, ಕೊಡ್ತಾ ಇದೀವಿ ಅಂತ ಹೇಳಿ. ನಾನಂತೂ ಆ ಕಡೆ ಹೋಗ್ಲೇ ಇಲ್ಲ, ನಮ್ಮಮ್ಮ ಇದಾಗ ಹೋಗಿ ತಗೊಂಡ್ ಬರೋರು. ಇವಾಗ ಹೋಗ್ತೀನಿ, ಅದೇನ್ ಅಪ್ಡೇಟ್ ಮಾಡ್ಕೊಂತಾರೋ ನೋಡ್ಬೇಕು. ಬಟ್ ಯಾರಾದ್ರೂ ಮಾಡ್ಸಿಲ್ಲ, ಇಲ್ಲ ಅಂಗನವಾಡಿದು ಬೆನಿಫಿಟ್ ತಗೋತಾ ಇಲ್ಲ ಅಂತಂದ್ರೆ ಖಂಡಿತ ತಗೊಳ್ಳಿ, ಯೂಸ್ಫುಲ್ ಆಗುತ್ತೆ ಕೆಲವ್ರಿಗೆ. ಓಕೆನಾ, ತಾಯಿ ಕಾರ್ಡು ಆತರ ಎಲ್ಲ ಮಾಡಿಸ್ಕೊಳ್ಳಿ. ನಾನು ಹಳೆ ವಿಡಿಯೋಸ್ ಅಲ್ಲೆಲ್ಲ ಪೋಸ್ಟ್ ಮಾಡಿದೀನಿ ಹೆಂಗೆ ಏನು ಅಂತ, ಹೋಗಿ ಒಂದ್ಸಲಿ ನೋಡಿ ಆಯ್ತಾ. ಬಂದ್ವಿ ಅಂಗನವಾಡಿಗೆ. ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದು. ಅಂಗನವಾಡಿಗೆ ಸ್ಕೂಲಿಗೆ ಸೇರ್ಸೋರು ಸೇರ್ಸಿರ್ತಾರೆ ಮಕ್ಕಳನ್ನ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಬಾಮ, ನನ್ ಮಗಂದು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡ್ರು. OTP ಬರುತ್ತೆ ಹೇಳಿ ಅಂಡ್ ಫೋಟೋ ಸ್ಕ್ಯಾನ್ ಎಲ್ಲ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಎಲ್ಲಾನು ಅವ್ರು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡ್ರು. ಅಂಡ್ 2 ತಿಂಗಳಿಂದ ಕೊಟ್ಟಿರಲಿಲ್ಲ ರೇಷನ್, 2 ಪ್ಯಾಕೆಟ್ ಕೊಟ್ರು. ಒಂದ್ ಹಾಲಿನ ಪೌಡರು, ಸ್ವಲ್ಪ ಸಕ್ಕರೆ, ಮತ್ತೆ 2 ಪುಷ್ಟಿದು ರಾಗಿ ಹಸಿಟ್ಟು ಅಂಡ್ ಇದು ಬೆಲ್ಲದ ಪುಡಿ ಬರುತ್ತಲ್ಲ ಅದು ಕೊಟ್ರು. ಆರ್ಗ್ಯಾನಿಕ್ ಇದು ಚೆನ್ನಾಗಿರುತ್ತೆ ಆಕ್ಚುಲಿ, ಬಟ್ ನನಗೇನೋ ಅಷ್ಟು ಇಷ್ಟ ಆಗಲ್ಲ. ಕೊಟ್ರು, ತಗೊಂಡ್ ಹೋಗ್ತಾ ಇದೀವಿ. ಇದೆಲ್ಲ ನಾವು ಕೋಳಿಗೆ ಹಾಕ್ತಾ ಇದ್ದಿದ್ದು, ನಾವು ಬಳಸ್ತಾ ಇರ್ಲಿಲ್ಲ. ಬಟ್ ಬೆಲ್ಲ ಯಾರಿಗಾರು ಕೊಟ್ಬಿಡ್ತಿದ್ವಿ. ಆರ್ಗ್ಯಾನಿಕ್ ಸಕ್ಕರೆ ಒಂದು ಯೂಸ್ ಮಾಡ್ತಿದ್ವಿ ಅಷ್ಟೇ. ಇದು ರಾಗಿ ಹಸಿಟ್ಟು ಬರುತ್ತಲ್ಲ ಅದು ಯೂಸ್ ಮಾಡ್ತಾ ಇರ್ಲಿಲ್ಲ ನಾವು. ನಮ್ಮಮ್ಮ ಕೋಳಿ ಸಾಕಿದ್ರಲ್ಲ, ಕೋಳಿಗೆ ಹಾಕೋರು. ಕೋಳಿ ಚೆನ್ನಾಗಿ ತಿನ್ನೋದು. ಬಟ್ ಕೋಳಿನ ಇವಾಗ ನಾವು ನಮ್ ರಿಲೇಷನ್ ಅವರಿಗೆ ಕೊಟ್ಬಿಟ್ಟಿದೀವಿ. ಸ್ವಲ್ಪ ದೊಡ್ಡದಾದ್ಮೇಲೆ 1-2 ಕೊಡಿ ಅಂತ ಹೇಳ್ಬಿಟ್ಟು ಈ ಮಕ್ಳನ್ನ ಇಟ್ಕೊಂಡು ಅದನ್ನು ಇಟ್ಕೊಳಕ್ ಆಗಲ್ಲ ಅಂತ
ಅಯ್ಯೋ ಬಾರ ಇರ್ಮ, ಬಾ 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 ಬಾ. ಏನಮ್ಮ ಬಾ. ಆಕ್ಚುಲಿ ನಮ್ಮಪ್ಪ ಅದು ಪರ್ಸನಲ್ ಕೆಲಸ ಇತ್ತು. ಅವ್ರು ಬಂದು ನಮ್ಮ ದೊಡ್ಡಮ್ಮ ಅವ್ರ ಸೊಸೆ ಮಗ ಮತ್ತೆ ನಮ್ಮಪ್ಪ ಅವ್ರ ಅಕ್ಕ ಎಲ್ಲ ಹೊರಗಡೆ ಹೋಗಿದ್ವಿ. ಹಂಗೆ ಹೋಟೆಲಲ್ಲಿ ಸ್ವಲ್ಪ ಲಂಚ್ ಆ ಥರ ಎಲ್ಲ ಮಾಡಿಕೊಂಡು ಹೋಗಿದ್ದ ಕೆಲಸ ಎಲ್ಲ ಸ್ವಲ್ಪ ಸಲೀಸಾಗೆಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಏನಪ್ಪ ಅಂತಂದರೆ ಫ್ಯಾಮಿಲಿ ಗೆಟ್ ಟುಗೆದರು, ಫ್ಯಾಮಿಲಿ ಈ ಥರ ಎಲ್ಲ ಇರಬೇಕು. ಆ್ಯಕ್ಚುಲಿ ಬರೀ ದುಡ್ಡು ಕಾಸು ಒಡವೆ ವಸ್ತ್ರ ಇಷ್ಟಕ್ಕೆ ಮಾತ್ರ ಫ್ಯಾಮಿಲಿ ಇರಬಾರ್ದು. ಕಷ್ಟ ಸುಖ ಎಲ್ಲದಕ್ಕೂ ಫ್ಯಾಮಿಲಿ ಇರಬೇಕು. ಆ ಥರ ಫ್ಯಾಮಿಲಿ ಇಲ್ಲ ಅಂತಂದರೆ ಅವ್ರು ಏನಕ್ಕೂ ಬೇಡ ನಮಗೆ. ಬರೋ ದುಡ್ಡು ಕಾಸಕ್ಕೆ ಬರ್ತಾರೆ ಅಂತಂದರೆ ಅವ್ರು ಬೇಡವೇ ಬೇಡ ನಮಗೆ. ಆ್ಯಕ್ಚುಲಿ ಬಾಯ್ ಕಡೆ ಸಿನ್ನೆ ಚೆನ್ನಾಯ್ತಾ ಹಾಕಿ ಬಾಮ 100 ರೂಪಾಯಿ 4 ಇತ್ತ ಚೆಲ್ಬೇಡ. ಅಪ್ಪ 50 ರೂಪಾಯಿ ತಗೊಂಡಿದ್ದೀನಿ ಸಾಕಾ. ಆ್ಯಕ್ಚುಲಿ ರಕ್ತ ಸಂಬಂಧ ಅಂತಂದರೆ ಏನು ಹೇಳಿ, ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಆಗು ಹೋಗುಗಳಿಗೆ ಒಗ್ಗಟ್ಟಾಗಿ ನಿಂತು ಜೀವನ ಪೂರ್ತಿ ನಮ್ಮ ಜೊತೆ ಇರೋರ್ನ ರಕ್ತ ಸಂಬಂಧಿಗಳು ಅಂತ ಹೇಳ್ತಾರೆ. ಯಾರು ದುಡ್ಡಿಗೆ ಆಸೆ ಪಟ್ಟು ದುಡ್ಡಿಗೋಸ್ಕರ ಒಂದು ಹೆಸರಿಗೋಸ್ಕರ ಅವ್ರ ಸ್ವಾರ್ಥನ ಅವರು ಉಪಯೋಗಿಸ್ಕೊತಾರೆ. ನಮ್ಮ ಒಂದು ಕಷ್ಟದ ಸಮಯನ ಅವರು ಸ್ವಾರ್ಥ ಮನೋಭಾವನೆಯಿಂದ ಉಪಯೋಗಿಸ್ಕೊತಾರೆ. ಅಂಥವ್ರನ್ನ ನಾವು ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿದ್ರೆ ನಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು ಅಲ್ವಾ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅನುಭವನೂ ಆಗಿರುತ್ತೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಶನಿವಾರದ ವ್ಲಾಗ್ ಕಂಟಿನ್ಯೂಷನ್. ನನಗೆ ನಿನ್ನೆ ಶುಕ್ರವಾರ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ನಾನು. ಇದು ಅಮೆಝಾನ್ ಇಂದ ಬಂದಿರೋಂಥದ್ದು, ನಾನು ಆರ್ಡರ್ ಮಾಡಿದ್ದೆ. ಬಟ್ ಇದೇನು ಅಂತ ನೀವೇ ಗೆಸ್ ಮಾಡಬೇಕು. ನಾನೇ ಒಂದು ಹಿಂಟ್ ಕೊಡ್ತೀನಿ. ಇದು ಬುಕ್ ತರಿಸಿದೀನಿ ನಾನು, ಇದನ್ನ ಓಪನ್ ಸಹ ಮಾಡಿಲ್ಲ. ಇದೇನ್ ಬುಕ್ಕು ಅಂತ ಗೆಸ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಏನಿದು ಅಂತ ಹೇಳಿ. ಹಿಂಟ್ ಅಂತೂ ಕೊಟ್ಟಿದ್ದೀನಿ. ಸುಮಾರು ಜನಕ್ಕೆ ಇದು ಐಡಿಯಾ ಇರ್ಬೋದು ಏನು ಅಂತ ಹೇಳಿ. ಓಕೆನಾ. ಯೂಶಲಿ ಇದನ್ನ ಯಾರು ತರ್ಸಲ್ಲ, ಓದಲ್ಲ. ಬಟ್ ನನಗೆ ಮನ್ಸಾಯ್ತು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ. ಒಂದು 3 days ಅಲ್ಲೆಲ್ಲ ಬಂದು ಪಾರ್ಸಲ್ಲು. ಸೊ ಕೀಪ್ ಗೆಸ್ಸಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನಿಮ್ಮ ಮುಂದೆನೆ ಓಪನ್ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನ ನಾನು ಓಪನ್ ಮಾಡಲ್ಲ. ಓಕೆನಾ. ನಮ್ಮ ಮನೆ ತುಳಸಿ ಗಿಡ ಫುಲ್ಲು ಒಣಗೋಗಿದೆ. ಚೇಂಜ್ ಮಾಡಬೇಕು ಅಂತ ಸುಮಾರು ದಿವಸದಿಂದ ಅನ್ಕೊಂತಾನೆ ಇದ್ದೆ. ನೋಡಿ ಹೆಂಗ ಹೋಗಿದೆ. ಚೇಂಜ್ ಮಾಡ್ತೀನಿ ಇವಾಗ. ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು, ಅಮ್ಮ ಇದ್ದಿದ್ರೆಲ್ಲ ಮಾಡಿರೋರು, ಬಟ್ ಕಂಪ್ಲೀಟ್ ಚೇಂಜ್ ಮಾಡ್ತೀನಿ. ಏನಮ್ಮ ಅದು? ತುಳಸಿ ಹುಡುಕ್ತೀನಿ ಫಸ್ಟು. ಇಲ್ಲಿದೆ ಪಕ್ಕದಲ್ಲಿ. ನಡಿಯಮ್ಮ, ತುಳಸಿ ಗಿಡ ತಗೋಬರೋಣ ನಡಿ ಬಾ. ಇದು ಮನಿ ಪ್ಲಾಂಟು ಹಂಗೆ ಬಿಡ್ತೀನಿ, ಇಲ್ಲ ಸಪ್ರೇಟ್ ಆಗಿ ಹಾಕ್ತೀನಿ ನೋಡೋಣ. ಇದು ಕೃಷ್ಣ ತುಳಸಿ ಅಲ್ಲ. ತುಳಸಿ ಗಿಡನ ಯೂಶಲಿ 2 ತರ ಇರುತ್ತಲ್ಲ. ಒಂದು ಕಪ್ಪುದು ಅಂದ್ರೆ ಕೃಷ್ಣ ತುಳಸಿ ಅಂತ ಹೇಳ್ತಾರೆ, ಇನ್ನ ಒಂದು ಫುಲ್ ಗ್ರೀನ್ ಆಗಿರುತ್ತೆ. ಅದ್ ಏನ್ ಹೇಳ್ತಾರೆ ನನ್ಗೂ ಕೂಡ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ. ಇವಾಗ ನಾನು ಫುಲ್ ಗ್ರೀನ್ ಆಗಿರೋದು ಇಲ್ಲಿ ತುಂಬಾ ಇದಾವೆ. ಅದನ್ನೇ 1-2 ಇವಾಗ ಸದ್ಯಕ್ಕೆ ತಗೊಂಡೋಗಿ ಹಾಕಿರ್ತೀನಿ. ಹೇಳದ್ನಲ್ಲ ನಮ್ಮಮ್ಮ ಯಾವಾಗ್ಲೂ ಚೇಂಜ್ ಮಾಡೋರು. ಯಾವಾಗ್ಲೂ ಮೀನ್ಸ್ ಅದೇನಾದ್ರು ಸ್ವಲ್ಪ ಸ್ಪಾಯ್ಲ್ ಏನಾದ್ರು ಆದ್ರೆ, ಇಲ್ಲ ಏನಾದ್ರು ಒಣಗೋದ್ರೆ ಆಮೇಲೆ ಈ ನೀರ್ ಹಾಕೋದು
ಮಣ್ಣು ಹಾಕೋದು ಅವಾಗವಾಗ ಆ ತರ ಎಲ್ಲ ಮಾಡೋರು. ನನ್ಗೆ ಏನೂನು ಗಿಡನ ಕೇರ್ ಮಾಡಕ್ ಆಗ್ತಾ ಇಲ್ಲ ಸದ್ಯಕ್ಕೆ. ತುಳಸಿ ಗಿಡ ನೋಡಕ್ ಆಗ್ತಿಲ್ಲ ನನ್ಗೆ, ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ತೋರಿಸ್ತೀನಿ, ಒಂದಿದೆ ಇಲ್ಲಿ ನೋಡಿ, ಇಲ್ಲಿದೆ ತುಳಸಿ ಗಿಡ. ಬಟ್ ತುಂಬಾ ದೊಡ್ಡದು, ಹೆಂಗಪ್ಪ ಕಿತ್ತೋದು? ದೊಡ್ಡೆಲ್ಲ ಕಿತ್ಕೊಳಕ್ ಆಗಲ್ಲ, ಸಸಿ ಬೇಕು. ತುಳಸಿ ಗಿಡ ಸಸಿ ಎಲ್ಲ ಐತ್ ನೋಡಿ ಚಿನ್ನಿ, ಇವೆಲ್ಲ ದೊಡ್ಡದೆ ನೋಡಿ. ಇಲ್ಲೂ ಇದೆ, ಎಲ್ಲ ದೊಡ್ಡ ಬೆಳ್ಕೊಂಡ್ಬಿಟ್ಟಿದೆ. ಬಟ್ ಇದೇನು ಸಪ್ರೇಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಏನಪ್ಪಾ ಅದು? ಓ, ತುಂಬಾ ದೊಡ್ಡದಿದೆ ಇದು, ಕಿತ್ತಕ್ ಆಗಲ್ಲ. ಸಖತ್ ಸ್ಮೆಲ್ ಬರ್ತಿದೆ. ಚೆನ್ನಾಗಿದೆ ಬಟ್ ತುಂಬಾ ದೊಡ್ಡದು ನೋಡಿ. ನೋಡಿ, ಇದು ಸಪ್ರೇಟ್ ಇದು ಸಪ್ರೇಟ್ ಇದ್ರೆ ಕಿತ್ಕೊಂಡ್ಬಿಡ್ತಿದ್ದೆ. ಅಲ್ಲೊಂದ್ ಕಡೆ ಹೋಗಿ ನೋಡ್ತೀನಿ. ಚಿನ್ನಿ, ಅಲ್ಲೆಲ್ಲ ಏನು ಮಾಡ್ಬಾರ್ದು. ಇಲ್ಲೂ ಇದೆ, ಇಲ್ಲಿ ತುಂಬಾ ಇದಾವೆ. ಇಲ್ಲೇ ಸಿಗ್ಬಹುದು, ನೋಡ್ತೀನಿ ಇಲ್ಲೇ. ನನ್ ಮಕ್ಳು ಆ ಕಡೆ ನೋಡ್ತಾವ್ರೆ, ನಾನು ಈ ಕಡೆ ನೋಡ್ತಾ ಇದ್ದೀನಿ. ಇದೇ ಸಿಕ್ತು ನನ್ಗಿಲ್ಲೊಂದು ಸಿಕ್ಕಿದೆ, ತೋರಿಸ್ತೀನಿ ನೋಡಿ. ಪುಟ್ಟದು ಸಿಕ್ತು. ಓ, ಇಲ್ಲೊಂದಿದೆ, ಇಷ್ಟೊಂದು ಸಿಕ್ತು ನನ್ಗೆ. ಸ್ವಲ್ಪ ನೀರ್ ಹಾಕ್ಬಿಟ್ಟು ತೆಗಿಬೇಕು. ಚಿನ್ನಿ, ಜಿಯ ಬೇಕಲ್ಲಮ್ಮ? ಜಿಯ ಬೇಕು, ಒಂಚೂರು ನೀರ್ ಹಾಕ್ಬಿಟ್ಟು ತೆಗಿತೀನಿ. ನೀರಿಲ್ಲಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಬೇರ್ ಸಮೇತ ತೆಗಿಬೇಕು ನೋಡಿ. ಇಲ್ಲೂ ಸುಮಾರು ಇದಾವೆ. ಓ, ಪರವಾಗಿಲ್ಲ. ಒಂದ್ ಸ್ವಲ್ಪ ನೀರ್ ಹಾಕ್ಬಿಡೋಲ್ಲ ಅಂದ್ರೆ ಸುಮ್ಮನೆ ಗಟ್ಟಿ ಇರುತ್ತಲ್ಲ ಮಣ್ಣು, ತೆಗ್ಯಕ್ಕಾಗಲ್ಲ. ಸಾಕೊಂದು ಮೂರ್ ಸಸಿ ಕಿತ್ಕೊಂಡಾಗ ಹಾಕ್ತೀನಿ. ಸ್ವಲ್ಪ ನೆಲಕ್ಕೆ ಯಾವ ಆದ್ರೂ ತೆಗಿಬೋದು. ನೋಡಿ, ಪಪ್ಪಾಯ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಏನಮ್ಮ ತಮ್ಮ ಪಪ್ಪು ಎಲ್ಲಿ? ನೋಡಿ, ಇಷ್ಟು ಕಿತ್ಕೊಂಡ್ ಬಂದಿದೀನಿ. ಚೆನ್ನಾಗಿದೆ ತುಳಸಿ. ಇವಾಗ ಮಣ್ಣೆಲ್ಲ ತಂದು ಸ್ವಲ್ಪ ಹಾಕಬೇಕು. ಮುಂದೆ ಸ್ವಲ್ಪ ಮಣ್ಣೆಲ್ಲ ತೆಗ್ಯೋಣ ಅಂತ ನಮ್ಮಮ್ಮ ಬೇರೆ ಟೂಲ್ಸ್ ಎಲ್ಲ ಇಟ್ಕೊಂಡಿದ್ರು, ಮಣ್ಣೆಲ್ಲ ಅಗ್ಯಕ್ಕೆ, ಗಿಡ ಎಲ್ಲ ನೆಡಕ್ಕೆ. ನನ್ಗೆ ಇವಾಗ ಅದು ಯಾವ್ದು ಸಿಗ್ತಾ ಇಲ್ಲ, ಅದಕ್ಕಿದೆ ತಂದ್ಬಿಟ್ಟೆ. ಇರಪ್ಪ, ಬೇಡ ನಂಗೆ ಬೇಡ, ನೀನ್ ಬರ್ಬಾರ್ದು. ನನ್ ಮಕ್ಳು ನೋಡಿ ಏನ್ ಕೆಲ್ಸ ಮಾಡಕ್ಕೂ ಬಿಡಲ್ಲ. ಬೇಡಪ್ಪ, ನಂಗೆ ಮಲ್ಗಿದ್ರೆ ಸೌಂಡ್ ಆದ್ರೆ ಎದೊಳ್ತೀಯ ನೋಡಿ. ಇವಾಗ ಹಿಂಗ್ ಕೆಲ್ಸ ಮಾಡೋಣ ಅಂದ್ರೆ ಬಿಡಲ್ಲ ನೀನು. ಏನಪ್ಪ ನಿಂದು ಕತೆ? ಬೇಡಪ್ಪ, ಹೋಗಪ್ಪ. ನಗ್ತದೆ ನಮ್ಮ ಮಗ. ಬೇಡ ಹೋಗ. ಬಿಸ್ಕೆಟ್ ತಿನ್ನು ಅಂತ ನನಗೆ ಹಿಂಸೆ ಇಕ್ತವನೆ. ಕೊಡು, ಆಯ್ತು ತಿಂತೀನಿ. ಆಯ್ತಾಯ್ತು, ಇಲ್ಲ. ಥ್ಯಾಂಕ್ ಯು. ನೋಡ್ರ ನನ್ ಮಕ್ಳು, ಟ್ರೈ ಪೌಡರ್ ಹೇಳಿಬೇಡಪ್ಪ ಪ್ಲೀಸ್. ಅವನ್ ಬಗ್ ನೋಡ್ತಾವನೆ. ಕಳ್ಳ ಕಳ್ಳ ಕಳ್ಳ. ಅವನಿಗೆ ಏನೋ ಇಟ್ಬಿಟ್ಟವಳಲ್ಲ ನಮ್ಮಮ್ಮ ಆಟ ಸಾಮಾನು. ಬೇಡಪ್ಪ, ದಯವಿಟ್ಟು ಗಿಡ ಹಾಕದ್ ಬಿಡ್ವಾ. ಬಿಸ್ಕೆಟ್ ತಿನ್ಸ್ತೆ, ಹೋಗಪ್ಪ ಅಕ್ಕನ ಜೊತೆ ಆಟ. ಇನ್ನೊಂದ್ ತಿನ್ಬೇಕಂತೆ.
ಹ್ಮ್ 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 ಇದು ತೆಗ್ದಿದೀನಿ ನೋಡಿ, ಬೇರ್ ಸಮೇತ ತೆಗ್ದೆ. ಆಕ್ಚುಲಿ ಇವತ್ತು ಶನಿವಾರ, ಶುಕ್ರವಾರ ಕಿತ್ಬಿಟ್ಲು ಅಂತ ಬೈಕೊಂಡ್ಬಿಟ್ಟಿರ ನೋಡಿ. ಎಲ್ಲ ಒಣಗೋಗಿತ್ತು. ಈ ಬೀಜ ಇದೆಯಲ್ಲ, ಈ ಬೀಜನ ತಿರ್ಗಾ ಅದಕ್ಕೆ ಹಾಕ್ತೀನಿ. ಸೈಡಲ್ಲಿ ಇಟ್ಟಿರ್ತೀನಿ. ಅದು ಇನ್ನೊಂದು ನಿಂಬೆಹಣ್ಣ ಗಿಡ ಏನೋ ಬಂದಿದೆ, ಅದು ನೋಡ್ತೀನಿ. ನೀಟಾಗಿ ಮಣ್ಣೆಲ್ಲ ಹಾಕೊಂಡು ಗಿಡ ಎಲ್ಲ ನೆಟ್ಕೊಂಡೆ. ಇನ್ನೊಂದ್ ಏನ್ ಗೊತ್ತಾ, ನಾನು ಎಲ್ಲೋ ಕೇಳಿರೋದು ಮತ್ತೆ ಸುಮಾರು ಜನ ಹೇಳಿರೋದು ಉಂಟು, ಎಡಗೈಯಲ್ಲಿ ಹಾಕುದ್ರುನು ಸೊಸಿ ಇಂದ ಗಿಡ ಆಗಿ ಮರ ಆದ್ರೆ, ಸಮೃದ್ಧಿ ಆದ್ರೆ, ಆ ಒಬ್ರು ಯಾರು ಹಾಕಿರ್ತಾರೆ ಅವ್ರನ್ನ ಲಕ್ಷ್ಮಿ ಸ್ವರೂಪ ಅಂತಾರೆ. ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಹೇಳ್ತಾರಂತೆ. ಕೆಲವ್ರ ಕೈಯಲ್ಲಿ ಅಯ್ಯೋ ನನ್ ಗಿಡ ಹಾಕಿದ್ ಬರದೇ ಇಲ್ಲ, ಒಣಗೋಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾರಲ್ವಾ. ಸೊ ಇದು ಒಂದು ವರ ಅಂತಾನೆ ಹೇಳ್ಬೋದು. ಗಿಡ ಹಾಕೋದು ಎಲ್ಲಾರೂನು ಹಾಕ್ಬೋದು, ಬಟ್ ಹೆಂಗೆ ಅದು ಸಮೃದ್ಧಿಯಿಂದ ನಮ್ಗೆ ಹೂವು ಹಣ್ಣು ಕಾಯಿ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಅಂತೆ. ಇವಾಗ ನಾನು ಅದು ಕಿತ್ತಿದ್ನಲ್ಲ, ಅದು ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕೋಣ ಅಂತ ಹೇಳಿ ಎದುರುಗಡೆನೆ ಹಾಕೊಂಡೆ. ಯಾರು ಓಡಾಡಲ್ಲ ಅಲ್ಲಿ, ಹಸು ಬಿಟ್ರೆ ಮೇಕೆ ಕುರಿ ಈ ತರದ್ ಓಡಾಡುತ್ತೆ ಅಷ್ಟೇ. ನೋಡಿ ನಮ್ಮ ಮನೆ ಹತ್ರ ಯಾವಾಗ್ಲೂ ಹಸುಗಳು ಓಡಾಡ್ತಾನೆ ಇರುತ್ತೆ. ಮುಕ್ಕೋಟಿ ದೇವ್ರುಗಳು ಎಲ್ಲ ಹಸು ಒಳಗಡೆನೆ ಇರುತ್ತಂತೆ. ಬೆಳಗ್ಗೆ ಬೆಳಗ್ಗೆ ನೋಡಿದ್ರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೋಡ್ತಾನೆ ಇರ್ತೀವಿ ಬಿಡಿ ನಾವಂತೂ. ಆಮೇಲೆ ನೀಟಾಗಿ ನೀರೆಲ್ಲ ಹಾಕೊಂಡೆ, ಕಂಪ್ಲೀಟ್ ಈ ತರ ಕಾಣಿಸ್ತಾ ಇದೆ. ಇನ್ನು ಒಂದ್ 15-20 ದಿವಸದಲ್ಲಿ ಬಂದ್ಬಿಡುತ್ತೆ. ಅಂಡ್ ನಿಂಬೆಹಣ್ಣು ಗಿಡನೂ ಇದೆ, ಅದ್ ನಮ್ಮಮ್ಮ ಹಾಕಿದ್ದು. ಅದ್ ಹಂಗೆ ಇರ್ಲಿ, ನಿಂಬೆಹಣ್ಣು ಬರ್ಲಿ ಯಾವಾಗಾದ್ರೂ ಬರ್ಲಿ ಅಂತ ಬಿಟ್ಬಿಟ್ಟಿದೀನಿ ಸುಮ್ನೆ. ಮುಳ್ಳಿದೆ ಅದ್ರಲ್ಲಿ. ಹಂಗೆ ನನ್ ಮಕ್ಳ ಜೊತೆ ಆಟ ಆಡ್ಸ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಗೆಣಸು, ತೋತಾಪುರಿ, ಮಾವಿನಕಾಯಿ ಎಲ್ಲ ತಂದಿದ್ರು. ಈ ಗೆಣಸ್ನ ಮಕ್ಳಿಗೆ ಕೊಟ್ರೆ ತುಂಬಾ ಒಳ್ಳೇದಂತೆ, ವೆಯ್ಟ್ ಗೇನ್ ಆಗುತ್ತಂತೆ. ಇದು ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು. ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಇದು ಮಗಂಗೆ ಕೊಡ್ಬೋದಾ ಏನು ಅಂತ. ನನ್ನ ಫ್ರೆಂಡ್ನ ಕೇಳ್ದೆ, ಅವರು ಕೊಡಿ ತುಂಬಾ ಒಳ್ಳೇದು ಅಂತಂದ್ರು. ಅದಾದ್ಮೇಲೆ ನಾನು ನನ್ನ ಮಗನ್ ಕೊಟ್ಟಿದ್ದು. ಇವಾಗ ಗೊತ್ತಿಲ್ದೇ ಇರೋದ್ನ ನಾನು ಹಿಂಗೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂತೀನಿ, ಏನು ತಪ್ಪಿಲ್ಲ ಅದರಲ್ಲಿ. ಅಂಡ್ ಇದು ದೊಡ್ಡೋರು ತಿಂದ್ರು ತುಂಬಾ ಒಳ್ಳೇದಂತೆ, ಹೃದಯಕ್ಕೆ ಒಳ್ಳೇದಂತೆ ಇದು ತುಂಬಾನೇ. ಈ ಡಯಟ್ ಅಲ್ಲಿ ಇರ್ತಾರಲ್ಲ ಅಂತವ್ರೆಲ್ಲ ತುಂಬಾ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ಬೋದು. ಇದು ಒನ್ಸ್ ಇನ್ ಅ ವೈಲ್ ಅಂದ್ರೆ 15 ದಿವಸಕ್ಕೊಂದ್ಸಲಿ ಅಥವಾ ತಿಂಗ್ಳಿಗೊಂದ್ಸಲಿ ಅಂತ ತಗೊಂಡ್ರೆ ತುಂಬಾ ಒಳ್ಳೇದು. ಯೂಶಲಿ ಇದನ್ನ ಸಂಕ್ರಾಂತಿಗೆ ಮಾಡೋ ಅಂತದ್ದು, ಬಟ್ ಅವಾಗ ತಿಂತಾ ಇದ್ರೆ ತುಂಬಾನೇ ಒಳ್ಳೇದು. ನನಗ್ ಇಷ್ಟ ಇದು. ಇನ್ನೊಂದು ಮರ್ಗೆಣಸು ಅಂತ ಬರುತ್ತಲ್ಲ, ಅದು ತುಂಬಾ ಇಷ್ಟ ನನಗೆ. ಅವ್ರು ಹೇಳಿದ್ಮೇಲೆ ನಾನು ಸ್ವಲ್ಪ ಮಗನ್ಗೆ ಕೊಟ್ಟಿದ್ದು. ಅವನು ಜಾಸ್ತಿ ಏನು ತಿನ್ನಲ್ಲಲ್ಲ, ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಆಡ್ ಮಾಡಿ ಅಂತ ಹೇಳಿದ್ರು. ಸೊ ಎಲ್ಲ ಆಡ್ ಮಾಡ್ಬಿಟ್ಟು ನಾನು ಅವನ್ಗೆ ಒಂದಿಷ್ಟು ಸ್ಟಾರ್ಟಿಂಗ್ ಅಲ್ವಾ, ಮಕ್ಕಳು ಸ್ವಲ್ಪ ಹಿಂದೇಟಾಕ್ತಾರೆ. ಏನೇ ನಾವು ಫಸ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಫುಡ್ಡು ಅಂತ ಅಂದ್ರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ತಿನ್ನೋದಿಕ್ಕೆ. ರೂಢಿ ಮಾಡ್ಬೇಕು, ಹೋಗ್ತಾ ಹೋಗ್ತಾ ರೂಢಿ ಮಾಡಿದ್ರೆ ಅವರು ಸಹ ರೂಢಿ ಆಗ್ತಾರೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತಿರ್ಗಾ ನನ್ನ ಹಸ್ಬೆಂಡ್ ಫೋಟೋನ ತೆಗ್ದು ವಾರ್ಡ್ರೋಬ್ ಅಲ್ಲೇ ಇಟ್ಟಿದ್ದೀನಿ, ಸಾರಿ ಶೋಕೇಶ್ ಅಲ್ಲಿ ಇಟ್ಟಿದ್ದೀನಿ. ಹೇಳ್ತೀನಿ ಯಾಕೆ ಅಂತ ಅನ್ಬಿಟ್ಟು. ನೋಡಿ ಯಾವಾಗ್ಲೂ ಸ್ಮೈಲಿಂಗ್ 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 ಫೇಸ್. ನನ್ನ ಮಕ್ಕಳು ಅಷ್ಟೇನೆ, ನನ್ನ ಮಗ ಎಸ್ಪೆಷಲಿ ಅವ್ನು ಯಾವಾಗೂ ಸ್ಮೈಲಿಂಗ್. ನನ್ನ ಹಸ್ಬೆಂಡ್ ಫೋಟೋನ ಮಾಡಿಸ್ಕೊಂಬಂದು ನಾನು ಫಸ್ಟ್ ವಾರ್ಡ್ರೋಬ್ ಅಲ್ಲೇ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಶೋಕೇಶ್ ಅಲ್ಲಿ ಇಟ್ಟೆ. ಬಟ್ ಅಮ್ಮ ಅದನ್ನ ನೋಡಿ ನೋಡಿ ಬೇಜಾರ್ ಮಾಡ್ಕೊಳ್ಳೋರು, ಕಣ್ಣಲ್ಲೆಲ್ಲ ನೀರ್ ಹಾಕೋರು. ಹೇಳ್ಕೊಂತ ಇರ್ಲಿಲ್ಲ ನಮ್ಮಮ್ಮ, ಯಾಕಮ್ಮ ನೋಡು ಅವ್ನ್ ಬಿಟ್ಟೋಗ್ 1 ತಿಂಗ್ಳಾಯ್ತು, 2 ತಿಂಗ್ಳಾಯ್ತು, ವರ್ಷ ಆಯ್ತು, ಹಿಂಗೇ ಯೋಚನೆ ಮಾಡೋರು, ಕೊರಗೋರು. ಸರಿ ನಾನೇನ್ ಮಾಡ್ದೆ, ಎತ್ಬಿಟ್ಟು ವಾರ್ಡ್ರೋಬ್ ಅಲ್ಲೇ ಇಟ್ಕೊಂಡೆ. ನನ್ ಮಕ್ಳಿಗೆ ಫೋನಲ್ಲೇ ತೋರಿಸ್ತಾ ಇದ್ದೆ, ಪಪ್ಪ ಪಪ್ಪ ಅಂತ ಅನ್ಬಿಟ್ಟು. ಅಲ್ಲಿಗೆ ಹೋದ್ರೆ, ಹಸ್ಬೆಂಡ್ ಮನೆಗೆ ಹೋದ್ರೆ, ಅಲ್ಲಿ ನನ್ ರೂಮಲ್ಲಿ ಇಟ್ಕೊಂಡಿದ್ದೀನಲ್ಲ, ಅಲ್ಲಿ ತೋರಿಸ್ಬಿಟ್ಟು ಪಪ್ಪ ಎಲ್ಲಿ ಅಂತ ಅನ್ಬಿಟ್ಟು ಹಿಂಗ್ ತೋರಿಸ್ತಿದ್ದೆ.
ಈಗ ಅಮ್ಮ ಹೋದ್ಮೇಲೆ ಒಂದ್ ಸ್ವಲ್ಪ ದಿವಸ ಇಲ್ಲಿ ಶೋಕೇಶ್ ಎಲ್ಲ ಇಟ್ಟಿದ್ದೆ ನಾನು. ನನ್ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ ನೀವು, ತೋರ್ಸಿದ್ದೆ ನಾನು. ಆಮೇಲೆ ಏನಪ್ಪಾ, ಆಮೇಲೆ ಎತ್ಬಿಟ್ಟು ತಿರ್ಗಾ ಬೇಜಾರಾಗ್ತಾರೆ ಅಂತ ಅನ್ಬಿಟ್ಟು ನಾನೇ ಅನ್ಕೊಂಡೆ ಏನ್ ಮಾಡ್ದೆ, ವಾಟರ್ ಫಾಲ್ ಇಟ್ಕೊಂಡೆ. ನಮ್ಮಪ್ಪ ಕೇಳಿದ್ರು, ಯಾಕಮ್ಮ ಯಾಕಮ್ಮ ಎತ್ತಿಟ್ಟಿದ್ಯಾ ಅವ್ರ ಫೋಟೋನ, ತಂದಿಡು, ಇಡು ಇಲ್ಲ ಅಮ್ಮನ್ ಪಕ್ಕನೆ ಇಡು, ಇಲ್ಲ ಶೋಕೇಶ್ ಅಲ್ಲಿ ಇಡು ಅಂತ ಅಂದ್ರು. ಬೈದ್ರು, ಯಾಕಂಗೆ ಎತ್ತಿಟ್ಟಿದ್ಯಾ, ಮಕ್ಳಿಗ್ ಗೊತ್ತಾಗದ್ ಬೇಡವಾ, ಅವ್ರಪ್ಪ ಯಾರು ಅಂತ ಗೊತ್ತಾಗದ್ ಬೇಡವಾ, ಹೇಳ್ಬೇಕು ಡೈಲಿ ಅವ್ರು ನೋಡ್ಲಿ, ಅವ್ರ ಅಪ್ಪನ್ ನೋಡ್ಲಿ, ಅವ್ರ ಡೈಲಿ ನೋಡ್ಲಿ, ಅಪ್ಪ ಅಂತ ಗೊತ್ತಾಗ್ಲಿ, ತಂದಿಡು ಪರವಾಗಿಲ್ಲ ಅಂತ ಅಂದ್ರು. ಸರಿ ಅನ್ಬಿಟ್ಟು ಅದಕ್ಕೆ ತಂದು ಇಟ್ಟಿದೀನಿ. ಒಂದಿಬ್ರು 3 ಜನ, ಒಬ್ರು ಇಬ್ರು ಇಲ್ಲ ಅವ್ರ ಫೋಟೋ ನೋಡ್ಬಾರ್ದು, ಮಗು ಚಿಕ್ಕ ಬಿಡು, ಇಲ್ಲ ಮಕ್ಳಿಗೆ ಅವ್ರ ಹೆಸರೇ ಹೇಳ್ಬೇಡ, ಒಂದ್ ಟೈಮ್ ಬರುತ್ತೆ ಅವರೇ ತಿಳ್ಕೊಂತಾರೆ ಅವ್ರ ಪಪ್ಪ ಅಂತ ಅಂತೆಲ್ಲಾನು ಹೇಳ್ಕೊಟ್ಟಿದ್ ಉಂಟು. ಬಟ್ ನಾನು ಅವ್ರ ಮಾತ್ ಯಾವ್ದು ಕೇಳಿಲ್ಲ. ಎತ್ತಿಡು ಅಂದ್ರು ನಾನು ಎತ್ತಿಟ್ಟಿರ್ಲಿಲ್ಲ. ಬಟ್ ನಮ್ಮಪ್ಪ ನೋಡಿ, ಹಂಗ್ ಫೋಟೋ ಎತ್ತಿಟ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ, ಡೈಲಿ ನೋಡ್ಲಿ, ಅವ್ರ ಪಪ್ಪನ್ ನೋಡ್ಲಿ, ಅವ್ರು ಡೈಲಿ ನೋಡ್ಲಿ, ದೊಡ್ಡವರಾದ್ಮೇಲೆ ಗೊತ್ತಾಗೋದಲ್ಲ, ಇವಾಗಿಂದನೇ ಗೊತ್ತಾಗ್ಬೇಕು ಅವ್ರಿಗೆ, ಅವರು ಅರ್ಥ ಮಾಡ್ಕೊಂತಾರೆ ನಮ್ ಏನಾಗಿತ್ತು ಪರಿಸ್ಥಿತಿ ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೆ ಅಂದ್ಬಿಟ್ಟು ತಂದು ಶೋಕೇಶಲ್ ತಿರ್ಗಾ ಇಟ್ಟಿದೀನಿ. ಬಟ್ ಹೂವು ಹಾಕಿ ನೋಡೋ ಅಂತ ಧೈರ್ಯ ಯಾರಿಗೂ ಇಲ್ಲ ಅಲ್ವಪ್ಪ. ನನ್ ಮಗ ಫೋಟೋ ಇಟ್ಟಾದ್ಮೇಲೆ ಅವ್ರ ಫೋಟೋ ಮುಂದೆ ಹೋಗ್ಬಿಟ್ಟು ನೋಡಿ ಹಿಂಗಂತ ಇದ್ದಾನೆ, ಫೋಟೋ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಪ್ಪ, ಹೌದಾ ಪಪ್ಪ ನೋಡ್ದ ನೀನು? ನೋಡಿ, ಮಕ್ಳಿಗೆ ಇವಾಗಿಂದನೇ ಹೇಳ್ಬೇಕು, ಗೊತ್ತಾಗ್ಬೇಕು ಅವ್ರಿಗೆ ಅಂತ ಅನ್ಬಿಟ್ಟು. ಬಟ್ ಹೇಳುದು, ಎತ್ತಿಟ್ಬಿಡು, ತೋರ್ಸ್ಬೇಡ, ಅವನ ಹೆಸರು ಹೇಳ್ಬೇಡ, ಅವನನ್ನ ತೋರ್ಸ್ಬೇಡ, ಹಂಗೆ ಹಿಂಗೆ ಅಂತೆಲ್ಲಾ ಹೇಳಿದ್ರು. ಕಾಡುತ್ತೆ ಹಂಗೆ ಹಿಂಗೆ ಅಂತ. ಏನಕ್ಕೆ ನನ್ ಮಕ್ಳಿಗೆ ಏನಕ್ಕೆ ಕಾಡ್ತಾರೆ? ಅವ್ರ ಪಪ್ಪನ ಅವ್ರಿಗೆ ತೋರ್ಸ್ಬೇಕು. ಹೆಂಗೆಲ್ಲ ಹೇಳ್ಕೊಡ್ತಾರೆ ನನ್ಗೆ ಅಂತಂದ್ರೆ, ಹೇಳ್ಕೊಟ್ಟಿದ್ ಮತ್ತೆಲ್ಲ ನಾನ್ ಕೇಳಲ್ಲ ನಿಜಕ್ಕೂನು. ಅದ್ ಅವ್ರಿಗೆ ಅನ್ಸ್ಬೇಕು. ಅವ್ರಿಗೆ ಆ ಪರಿಸ್ಥಿತಿ ಬಂದ್ರೆ ಅವ್ರ ಮಕ್ಳಿಗೆ ಅವ್ರು ಹಂಗೆ ಮಾಡ್ತಾರ? ನಿಜಕ್ಕೂನು ಏನು ಮಾಡಕ್ ಆಗಲ್ಲ, ಪ್ರಪಂಚ ಹಂಗಿದೆ. ನನೀಗ ಯಾರು ಈ ಫ್ರೆಂಡ್ಸು ಇಲ್ಲ ದೂರದ್ದು ಸಂಬಂಧಿಕರು ಯಾರು ಈ ತರ ಹೇಳಲ್ಲ ನನ್ಗೆ. ತುಂಬಾ ಹತ್ರದಲ್ಲಿರೋರೆ ನನಗೆ ಈ ತರ ಎಲ್ಲಾ ಬೇಡದೆ ಇರೋದೆಲ್ಲ ತಲೆಗ್ ತುಂಬೋದು. ಇಲ್ಲ ಹಂಗೆ ಹಿಂಗ ಹಂಗಾಗ್ಬಿಡುತ್ತೆ, ಇಲ್ಲ ಅವ್ನ್ ಫೋಟೋ ನೋಡ್ಬಾರ್ದು, ಮಕ್ಳು ನೋಡ್ಬಾರ್ದು, ಹಂಗೆ ಹಿಂಗೆ, ಮಕ್ಳು ಕಣ್ಣಗ್ ಕಾಣಿಸುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಇಲ್ದಿರೋದೆಲ್ಲ ಹೇಳ್ತಾರೆ. ಒಟ್ಟು ಅವನಪ್ಪ ಏನಂತ ಇದ್ಯಾ? ಆಯ್ತು, ನನ್ ಮಗಂಗೆಲ್ಲಾ ಅರ್ಥ ಆಗುತ್ತೆ, ಅವನ್ಗೆ ಎಲ್ಲಾ ಅರ್ಥ ಆಗುತ್ತೆ. ನನ್ ಗಂಡಂದು ಆ ಒಂದು ಇತ್ತಲ್ಲ ಆ ಪ್ಲೇಸು, ಅವನೇ ತುಂಬೋದು ನೆಕ್ಸ್ಟ್. ಮಿನಿ ಮೈಲಾರಿ ಅಂತ ಅದಕ್ಕೆ ಅವನ್ನ ಕೂಗೋದು. ಬಿಡಲ್ಲ ಅವನ್, ಯಾರನ್ನೂ ಬಿಡಲ್ಲ ಅವನು. ನನ್ನ ಹಸ್ಬೆಂಡ್ ಹೇಳೋರು, ನನ್ ಮಕ್ಳು ಬರ್ಲಿ ಅಂತ. ಎಲ್ಲ ಟೈಮೇ ಉತ್ತರ ಕೊಡುತ್ತೆ, ಎಲ್ರಿಗೂನು ಟೈಮ್ ಉತ್ತರ ಕೊಡುತ್ತೆ. ಏನು ಮಾತಾಡ್ಬಾರ್ದು ಇವಾಗ. ಹೊಲಪ್ಪ ಸರಿ, ಇವಾಗ ಬಾಯ್ ಮಾಡ್ಬಿಡೋಣ ಎಲ್ಲಾರ್ಗುನು. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, ಅವನು ಆಟ